ಚುನಾವಣಾ ಆಯೋಗ ಬಿಜೆಪಿಯ ಗುಲಾಮಗಿರಿ ಮಾಡ್ತಿದೆ ಅಂತ ಶಿವಸೇನಾ ಉದ್ಧವ್ ಠಾಕ್ರೆ ಬಣದ ನಾಯಕ ಸಂಜಯ್ ರಾವತ್ ಆರೋಪಿಸಿದ್ದೇಕೆ? ಮಹಾಕುಂಭ ಮೇಳಕ್ಕೆ ಬಂದ ಚಾಯ್ ಬಾಬಾ ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9 ನಲ್ಲಿ. ದೆಹಲಿ ವಿಧಾನಸಭೆಗೆ ಫೆಬ್ರವರಿ 5ರಂದು ನಡೆದ ಚುನಾವಣೆಯ ಮತಗಳ ಎಣಿಕೆ ಇಂದು ನಡೆಯಲಿದೆ. ಇದಕ್ಕಾಗಿ ಭಾರಿ ಭದ್ರತೆಯನ್ನ ಏರ್ಪಡಿಸಲಾಗಿದೆ. ಜೀಜಾಬಾಯಿ ಐಟಿಐ ಕಾಲೇಜಿನಲ್ಲಿ ಮತಪೆಟ್ಟಿಗೆಗಳನ್ನು ಇಡಲಾಗಿದ್ದು ಇಲ್ಲಿಯೇ ಮತ ಎಣಿಕೆ ನಡೆಯಲಿದೆ. ದೆಹಲಿ ಪೊಲೀಸ್ ಅಲ್ಲದೆ ಸಿಎಪಿಎಫ್ ಸೇರಿದಂತೆ 4 ಹಂತದ ಭದ್ರತೆಯನ್ನ ಇಲ್ಲಿ ನಿಯೋಜಿಸಲಾಗಿದೆ. ಸತತ 3ನೇ ಬಾರಿಗೆ ಅಧಿಕಾರದಲ್ಲಿ ಮುಂದುವರಿಯುವ ವಿಶ್ವಾಸದಲ್ಲಿ ಆಪ್ ಇದ್ರೆ ಮತ್ತೆ ಅಧಿಕಾರ ಹಿಡಿಯುವ ಪ್ರಯತ್ನದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಇದೆ. ಭಾರತದ ಚುನಾವಣಾ ಆಯೋಗ ಬಿಜೆಪಿ ಮತ್ತು ಮೋದಿಯ ಗುಲಾಮರಂತೆ ವರ್ತಿಸುತ್ತಿದೆ. ತನ್ನ ಸ್ವಾಯತ್ತತೆಯನ್ನ ಕಳೆದುಕೊಂಡಿದ್ದು ಕೇಂದ್ರ ಸರ್ಕಾರದ ಗುಲಾಮರಂತೆ ಕಾರ್ಯನಿರ್ವಹಿಸುತ್ತಿದೆ ಅಂತ ಶಿವಸೇನಾ ಉದ್ಧವ್ ಠಾಕ್ರೆ ಬಣದ ನಾಯಕ ಸಂಜಯ್ ರಾವತ್ ಆರೋಪಿಸಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಎನ್ಸಿಪಿ ನಾಯಕಿ ಸುಪ್ರಿಯಾ ಸುಳೆ ಜೊತೆಗಿನ ಸುದ್ದಿಗೋಷ್ಠಿ ವೇಳೆ ರಾವತ್ ಈ ಆರೋಪವನ್ನ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಇದ್ದಕ್ಕಿದ್ದಂತೆ ಉದ್ಭವವಾದ 39 ಲಕ್ಷ ಮತದಾರರು ಎಲ್ಲಿಂದ ಬಂದ್ರು ಮತ್ತು ಈಗ ಬಿಹಾರಕ್ಕೆ ಹೋಗಲಿದ್ದು ಈ ಬಗ್ಗೆ ದೂರು ನೀಡಿದ್ರು ಆಯೋಗ ಮೌನವಾಗಿದೆ ಅಂತ ಆರೋಪಿಸಿದ್ದಾರೆ. चुनाव आयोग जो सरकार बनी है वो सरकार की गुलामी कर रही है. हमने बार बार महाराष्ट्र का चुनाव आयोग हो, दिल्ली का चुनाव आयोग हो, बार बार हमने वहाँ जाकर हमारा सर फोड़ दिया है. ಭಾರತದೊಳಗೆ ಅಕ್ರಮವಾಗಿ ನುಸುಳಿದ್ದ ಮತ್ತು ದೇಶದೊಳಗೆ ಉಗ್ರ ಚಟುವಟಿಕೆಯಲ್ಲಿ ಭಾಗವಹಿಸಿದ ಮತ್ತು ಭಾರತದ ಸಮುದ್ರದೊಳಗೆ ಅಕ್ರಮವಾಗಿ ನುಸುಳಿದ್ದು ಸೇರಿದಂತೆ ಒಟ್ಟು 5 ಪಾಕಿಸ್ತಾನದ ನಾಗರಿಕರನ್ನ ಭಾರತ ಸರ್ಕಾರ ಶುಕ್ರವಾರ ಬಿಡುಗಡೆ ಮಾಡಿದೆ. ಇಷ್ಟೇ ಅಲ್ಲದೆ ಈ ನಾಗರಿಕರನ್ನ ಈಗ ಪಾಕಿಸ್ತಾನಕ್ಕೆ ಹಸ್ತಾಂತರ ಮಾಡಲಾಗಿದೆ. ಈ ನಾಗರಿಕರ ಜೊತೆ ಭಾರತದ ನಾಗರಿಕರೇ ಆಗಿದ್ದ ನಂದಲಾಲ್ ಎಂಬಾತನನ್ನ ದೇಶದ್ರೋಹದ ಚಟುವಟಿಕೆ ಮೇಲೆ ಜೈಲಿಗಟ್ಟಲಾಗಿದೆ. ಭಾರತೀಯ ಸುಂಕ ಸೇವಾ ದಳದ ಅಧಿಕಾರಿಗಳು ಭಾರತದೊಳಗೆ ಅಕ್ರಮವಾಗಿ ವಿಷಕಾರಿ ಹಾವುಗಳನ್ನು ಸಾಗಿಸುತ್ತಿದ್ದ ಜಾಲವನ್ನ ಭೇದಿಸಿದೆ. ಬ್ಯಾಂಕಾಕ್ನಿಂದ ಅಕ್ರಮವಾಗಿ ಕಾರ್ನ್ ಸ್ನೇಕ್ಸ್ ಮತ್ತು ತರಂತುಲ ಜಾತಿಯ ಜೇಡಗಳನ್ನ ಬಾಕ್ಸ್ ಒಂದರಲ್ಲಿ ಸಾಗಿಸಲಾಗ್ತಿತ್ತು. ಆದರೆ ಕಸ್ಟಮ್ ಅಧಿಕಾರಿಗಳ ಹದ್ದಿನ ಕಣ್ಣು ತಪ್ಪಿಸಲು ಅಕ್ರಮ ಸಾಗಣೆದಾರರಿಗೆ ಸಾಧ್ಯವಾಗಿಲ್ಲ. ಹೀಗಾಗಿ ಈಗ ಜೈಪುರ ವಿಮಾನ ನಿಲ್ದಾಣದ ಕಸ್ಟಮ್ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಈ ಬಾರಿಯ ಕುಂಭಮೇಳ ಭಾರಿ ಆಕರ್ಷಣೆಯ ಕೇಂದ್ರವಾಗುತ್ತಿದೆ. ದೇಶ ವಿದೇಶಗಳಿಂದ ತರಹೇವಾರಿ ಜನರು ಪುಣ್ಯ ಸ್ನಾನಕ್ಕಾಗಿ ಆಗಮಿಸುತ್ತಿದ್ದಾರೆ. ಈಗ ಹರಿದ್ವಾರದ ಮಹಾಶಿವರಾತ್ರೀಶ್ವರ ಯೋಗಿ ಬಾಬಾ ಕುಂಭಮೇಳಕ್ಕೆ ಆಗಮಿಸಿದ್ದು ನೆರೆಯ ಜನರ ಆಕರ್ಷಣೆಯ ಕೇಂದ್ರಬಿಂದುವಾಗಿದ್ದಾರೆ. ಈ ಚಾಯ್ವಾಲೆ ಬಾಬಾ ಕಳೆದ 12 ವರ್ಷಗಳಿಂದ ಕೇವಲ ಚಹಾ ಸೇವನೆಯನ್ನ ಮಾತ್ರ ಮಾಡುತ್ತಿದ್ದಾರೆ. ಚಹಾ ಬಿಟ್ರೆ ಬೇರೇನು ಆಹಾರವನ್ನ ಈ ಬಾಬಾ ಸೇವಿಸ್ತಿಲ್ಲ. ಹೀಗಾಗಿ ಇವರನ್ನ ನೋಡಲು ಜನ ಮುಗಿಬೀಳ್ತಿದ್ದಾರೆ.